ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮ 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 ಹೇಳೋ ಕಂದ. ಚಿಕ್ಕಮ್ಮ ಹಸುವಾಗ್ತಿದೆ, ಊಟ ಬಡಿಸಿ. ಸರಿ ಕೂತ್ಕೋ. ಇವನೇನು ಪದ್ಮಿನಿ ಅಂತ ಕರೀದೆ ಅಮ್ಮ ಅಮ್ಮ ಅಂತ ಕರ್ಕೊಂಡ್ ಬಂದ. ಇವನು ಪದ್ಮಿನಿ ಸರಿಗಿದಾರೋ ಇಲ್ವೋ ಅಂತ ನಾನು ಈಗಲೇ ತಿಳ್ಕೊಳ್ತೀನಿ. ಅಯ್ಯೋ ನಂದನ್, ಅರ್ಜೆಂಟ್ ಆಗಿ ನಮ್ಮ ಅಮ್ಮಂಗೆ ಫೋನ್ ಮಾಡ್ಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ. ಊಟ ಬಡಿಸೋದಕ್ಕೆ ಪದ್ಮಿನಿಗೆ ಹೇಳ್ತೀನಿ. ಹಾ ಪದ್ಮಿನಿ, ಪದ್ಮಿನಿ. ಬಂದೆ ಚಿಕ್ಕತ್ತೆ. ಪದ್ಮಿನಿ, ನನ್ಗೆ ಅರ್ಜೆಂಟ್ ಆಗಿ ಒಂದು ಕಾಲ್ ಇತ್ತು, ನನ್ಗೆ ಸ್ವಲ್ಪ ಊಟ ಬಡಿಸ್ಬಿಡು. ಅತ್ತೆ, ಏನತ್ತೆ ಮಾಡ್ತಿದ್ದೀರಲ್ಲಿ? ಅದು ಕತ್ತು ಮುಚ್ಚಿ. ನೋಡಲಿ, ಪದ್ಮಿನಿ ನಂದನ್ ಇಬ್ರೇ ಇದ್ದಾರೆ. ಅವರಿಬ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಂಡ್ರೆ ಏನ್ ನಡೀತಿದೆ ಅಂತ ಅರ್ಥ ಆಗತ್ತೆ. ಅದಕ್ಕೆ ಈ ರೀತಿ ಕೇಳಿಸ್ಕೊತಿದ್ದೀರಾ? ಚೀಪ್ ಅನ್ಸ್ತಾ ಇಲ್ವಾ ನಿಮ್ಗೆ? ಓಹೋ, ನೀನ್ ಭಾರಿ ಗನಂದಾರಿ ಕೆಲ್ಸನೇ ಮಾಡ್ತೀಯ ಅಲ್ವಾ? ಮೊದ್ಲು ಕೇಳಿಸ್ಕೊ. ನಿಮ್ಗೆ ಇಷ್ಟ ಅಂತ ಮಂಗಳೂರು ಸೌತೆಕಾಯಿ ಸಾಂಬಾರ್ ಮಾಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಹಾಕ್ಲಾ ನಂದನವ್ರೆ? ಅಮ್ಮ ಅಮ್ಮ ಅದು ಅತ್ತೆಯಮ್ಮ ಮನೇಲಿಲ್ಲ, ಅಣ್ಣನ ಮನೆಗೆ ಹೋಗಿದ್ದಾರೆ. ಯಾರು ಯಾರ ಮನೇಲಿಲ್ಲ ಅಂತ ಹೇಳ್ದೆ? ಅದು ನಿಮ್ ತಾಯಿ. ನಂದನವ್ರೆ ಊಟ ಮಾಡ್ಕೊಂಡು ಹೋಗಿ. ಇವತ್ತೇನೋ ಇರಬ್ಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡೀವ್ನಿ, ಆದ್ರೆ ನಾಳೆಗೆ ಏನ್ ಮಾಡು ಅಂತೀರಾ? ಮನೆಯಾಗ ಯೋನೋನು ಉಳ್ದಿಲ್ಲ. ಏನ್ ಮಾಡ್ಲಿ? ನಾನಿಲ್ಲಿ ದಾನ ತಗೊಳದ? ಅಲ್ಲ, ದಾನ ತಗೊಳೋದು ಸರಿಯಾ? ಯಾವತ್ತು ಯಾರ ಕೈಲೂ ಪುಕ್ಸಟ್ಟೆ ಏನೋ ತಗೊಂಡವನು ಹೆಂಗ್ ತಗೊಳೋದು? ನೋಡಿದ್ರಾತೆ, ಪದ್ಮಿನಿ ಬಡ್ಸಕ್ ಬಂದಾಗ ನಂದನ್ ಊಟ ಮಾಡ್ದೆ ಹೇಗೆ ಎದ್ದೊಟ್ಟೋದ? ಅದನ್ನ ತಿಳ್ಕೊಬೇಕು ಅಂತಾನೆ ನಾನು ಫೋನ್ ಮಾಡ್ಬೇಕು ಅಂತ ನಾಟಕ ಮಾಡಿ ಪದ್ಮಿನಿನ ನೀನೇ ಬಡ್ಸು ಅಂತ ಹೇಳಿ ಬಂದಿದ್ದು. ಅಲ್ಲಿ ಕನ್ಫರ್ಮ್ ಆಗೋಯ್ತು, ಪ್ರೇಮ ಪಕ್ಷಿಗಳಿಬ್ರು ಮನಸ್ತಾಪ ಅನ್ನೋ ಪಂಜರದಲ್ಲಿ ಬಂದಿಯಾಗೋದ್ರು. ನಂದನ್ ಯಾವಾಗ್ಲೂ ಪದ್ಮಿನಿ ಪದ್ಮಿನಿ ಅಂತ ಅವಳು ಸರ್ಕಿಡ್ಕೊಂಡೆ ಓಡಾಡ್ತಿದ್ದೋನು, ಇವತ್ತು ಅವಳ ಮುಖ ನೋಡೋದಕ್ಕೂ ಅವನಿಗಿಷ್ಟ ಇಲ್ಲ. ಇದೇ ಅತ್ತೆ ನಮಗ್ ಬೇಕಾಗಿದ್ದಿದ್ದು. ಹೌದು ಚಂಚಲ, ನಂದನ್ ಪದ್ಮಿನಿನ ಪ್ರೀತಿ ಮಾಡೋದ್ ನೋಡಿ ನನ್ ಹೊಟ್ಟೆ ಉರಿದೋಗ್ತಿತ್ತು. ಅವಳಿಗೆ ಯಾಕೆ ಇಷ್ಟೊಂದು ಐಶ್ವರ್ಯ ಅಂತ. ಆದ್ರೆ ಇವತ್ತು ಅವಳ ಮುಖಕ್ಕೆ ಸರಿಯಾಗಾಯ್ತು ನೋಡು.
ಅವರಿಬ್ರು ನಿನ್ನೆ ಯಾವ ಲಾಂಗ್ ಡ್ರೈವ್ಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಅವರಿಬ್ರು ಮಧ್ಯ ಏನೂ ಭಿನ್ನಾಭಿಪ್ರಾಯ ಬಂದೇ ಹೋಗಿರೋದು. ಇಲ್ಲಿ ಮನೆ ತುಂಬಾ ಜನ ಇರ್ತೀವಿ, ಅದ್ರಲ್ಲೂ ಅಮ್ಮಾಜಿ ಇರ್ತಾರೆ. ಜಗಳ ಆಡೋದಿಕ್ ಆಗೋದಿಲ್ಲ, ಅದಕ್ಕೆ ಆಜಿ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅವರಿಬ್ರು ಮದ್ವೆ ಆಗಿ ಇನ್ನು 2 ವಾರನೂ ಆಗಿಲ್ಲ. ಅಷ್ಟು ಬೇಗ ಅವರಿಬ್ರು ಮಧ್ಯೆ ಮನಸ್ತಾಪ ಆಗೋದಕ್ಕೆ ಅಂತದ್ ಏನ್ ನಡೆದಿರ್ಬೋದು ಅತ್ತೆ? ಗೊತ್ತಿಲ್ಲ, ನಂದನ್ ಹತ್ರನೇ ಬಾಯ್ ಬಿಡಿಸ್ಬೇಕು. ಆದ್ರೆ ನಂದನ್ ಹತ್ರ ಏನ್ ಕೇಳ್ಬೇಕು? ಈ ವಿಷಯ ಏನಾದ್ರೂ ಅಮ್ಮಾಜಿ ಗೊತ್ತಾದ್ರೆ ಬಯಸ್ಕೋಬೇಕಾಗತ್ತೆ. ಈ ಮನೇಲಿ ಏನೇ ನಡೆದ್ರು ಅಮ್ಮಾಜಿದೊಂದು ಅಟ್ಗಾಲ್ ಇದ್ದೇ ಇರುತ್ತಲ್ಲ. ಅವರಿಬ್ರು ಯಾಕೆ ಜಗಳ ಆಡಿದ್ರು, ಏನ್ ವಿಷಯ ಅನ್ನೋದಕ್ಕಿಂತ ಮುಖ್ಯ ಆಗಿರೋ ಜಗಳನ ಹೇಗೆ ದೊಡ್ಡದ್ ಮಾಡೋದು ಅಂತ. ನಾವಿಬ್ರು ಅವತ್ತೇ ಮಾತಾಡ್ಕೊಂಡ್ವಲ್ಲ ಅತ್ತೆ, ನಂದನ್ಗೆ ಪದ್ಮಿನಿ ಮೇಲಿರೋ ಪ್ರೀತಿನ ಹೇಗೆ ಕಮ್ಮಿ ಮಾಡ್ಬೇಕು ಅಂತ. ನಮಗೀಗ ಟೈಮ್ ಬಂದಿದೆ, ಅವರಿಬ್ರು ಮಧ್ಯ ಆಗಿರೋ ಈ ಚಿಕ್ಕ ಬಿರುಕನ್ನ ಹೇಗೆ ದೊಡ್ಡದ್ ಮಾಡೋದು ಅಂತ. ಈಗದು ದೊಡ್ಡ ವಿಷಯ ಅಲ್ಲ ಬಿಡು. ಅಲ್ಲ, ಹಬ್ಬನೇ ಮಾಡ್ತಾ ಇದೀವಿ, ಹೋಳ್ಗೆ ಮಾಡ್ದೆ ಇರ್ತೀವ. ಏನೋ ಊರ್ವಶಿ. ಹಲೋ ಅಣ್ಣಯ್ಯ, ಅದಕ್ಕೆ ಅವಂಗೆ ಸ್ಯಾನೆ ಜ್ವರ ಬಂದೈತೆ. ಹೌದಾ? ಹ್ಞೂ ಅಣ್ಣಯ್ಯ, ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಆಯಾಸ ಆಗಿ ಜ್ವರ ಬಂದೈತೆ, ಮೈ ಸ್ಯಾನೆ ಸುಡ್ತಾ ಐತೆ. ಆಸ್ಪತ್ರೆ ಕರ್ಕೊ ಹೋಗುವ ಅಂದ್ರೆ ಕೈಲ್ ಬಿಡಿ ಗಾಸು ಇಲ್ಲ, ಹೊಟ್ಟೆಗಾರು ಏನಾರು ಕೊಡುವ ಅಂದ್ರೆ ಮನೇಲಿ ತಿನ್ಸಿ ಎಲ್ಲ ಏನೂ ಇಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಯ್ತಾ ಇಲ್ಲ ಅಣ್ಣಯ್ಯ. ಕಡವ, ನಾನು ಅಕ್ಕಿ ಬೇಳೆ ರೇಷನ್ ಎಲ್ಲ ತಗೊಂಬರ್ತಾಯ್ತೀನಿ ಕಡವ. ಹೌದಾ? ಒಂದ್ ಕೆಲಸ ಮಾಡ್ಬಿಡು, ನೀನ್ ತಡ ಮಾಡ್ಬೇಡ, ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರ್ಸವ. ನಾನು ಬ್ಯಾಗ್ ಬಂದ್ಬಿಡ್ತೀನಿ, ತಡ ಮಾಡ್ಬೇಡ, ಹೋಗು ಹೋಗು, ಬೇಗ ಹೋಗು. ಯಾಕಕ್ಕ, ಏನಾಯ್ತು? ನಂದನ್ ಅವ್ರು ಏನಂದ್ರು? ಪೂರ್ವಿ, ನಂದನ್ ಅವರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಕಣೆ. ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಎಂತೆಂಥ ಪರಿಸ್ಥಿತಿ ಬಂದಾಗೂ ನಂದನ್ ಅವರು ನನ್ನ ಜೊತೆಲಿ ಇದ್ರು. ಮೊದಲನೇ ಸಲ ನಾನು ಡ್ಯಾನ್ಸ್ಗೆ ಹೋದೆ ಅಂತ ಗೊತ್ತಾದಾಗ ಕೋಪ ಮಾಡ್ಕೊಂಡ್ರು, ಆಮೇಲೆ ನನ್ನ ಕ್ಷಮಿಸಿದ್ರು. ಮದ್ವೆ ಬೇಡ ಅಂತ ಎಷ್ಟೇ ಆಟ ಮಾಡಿದ್ರು ನನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ಈಗ ಅವ್ರಿಗೆ ನನ್ನ ಮೇಲೆ ವಿಶ್ವಾಸನೇ ಹೊರಟೋಗೈತೆ ಕಣೆ. ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ನನ್ನ ಹತ್ರ ಹೋದ್ರೆ ಸಾಕು ಎದ್ದೋಗ್ತಾರೆ, ನಾನು ಮಾತಾಡಿದ್ರೆ ಕೋಪ ಮಾಡ್ಕೊಂತಾರೆ. ಇದೆಲ್ಲ ಬಿಡು, ನನಗೆ ತುಂಬಾ ನೋವಾಗ್ತಾ ಇರೋದು ಏನ್ ಗೊತ್ತಾ? ನಾನು ಊಟ ಬಡಿಸ್ದೆ ಅಂತ ಊಟನೂ ಮಾಡ್ದಲೇ ಎದ್ದೋಗ್ಬಿಟ್ರು ಕಣೆ. ನಿನ್ನೆಯಿಂದ ಅವ್ರು ಏನು ತಿಂದಿಲ್ಲ. ತುಂಬಾ ನೋವಾಗ್ತೈತೆ ಕಣೆ. ಸಮಾಧಾನ ಮಾಡ್ಕೋ ಅಕ್ಕ. ಇಲ್ಲ, ನನಗ್ ಸಮಾಧಾನ ಇಲ್ಲ. ನನಗೆ ಅಂತ ಈ ಮನೇಲಿ ಇದ್ದಿದ್ದ ಆಧಾರನೇ ನಂದನ್ನೋರು ಕಣೆ. ಈಗ ಅವರೇ ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೆ ನಾನು ಈ ಮನೇಲಿ ಏನೇ ಮಾಡಿ? ಅದಕ್ಕೆ ಏನಕ್ಕ ಹೇಳ್ತಿದ್ಯಾ? ನಾನೊಂದು ತೀರ್ಮಾನಕ್ಕೆ ಬಂದೀವ್ನಿ ಪೂರ್ವಿ. ಹೆಂಗಿದ್ರು ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗೈತೆ. ಈ ಸತ್ಯ ಸೆರ್ಗಲ್ ಕಟ್ಟಿರೋ ಕೆಂಡ ತರ ನಿಧಾನಕ್ಕೆ ಸುಡ್ತಾ ಹೋಗ್ತೈತೆ. ಎಲ್ಲ ಸುಟ್ಟು ಬೂದಿ ಆಗೋಕ್ಕೂ ಮುಂಚೆ ಇದಕ್ಕೊಂದು ಪರಿಹಾರ ಮಾಡ್ಲೇಬೇಕು. ಹೆಂಗಿದ್ರು ಇವತ್ತು ನಾಳೆ ಮನೆಯವ್ರಿಗೆಲ್ಲ ವಿಷಯನೂ ಗೊತ್ತಾಗ್ತೈತೆ. ಅಲ್ಲಿವರೆಗೂ ನಾನು ಹಿಂಗೆ ಕೊರಗ್ತಾ ಇರಕ್ಕೆ, ನಂದನ್ನೋರ್ ಕೋಪ ತಾಳಕ್ಕೆ ನನ್ಗಾಗಕ್ಕಿಲ್ಲ ಪೂರ್ವಿ. ಅದಕ್ಕೆ ಎಲ್ಲ ವಿಷಯನೂ ಮನೆಯವ್ರಿಗೆ ಹೇಳೋಣ ಕಣೆ.
ಅಕ್ಕ ನಿನ್ ಕೈ ಮುಗಿತೀನಿ ಕಣೆ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡ, ನನ್ನನ್ನ ಇದ್ರಲ್ಲಿ ಸಿಕ್ಕಾಕಿಸ್ಬೇಡ. ನಿನ್ ತಮ್ಮಯ್ಯ ಕಣೆ, ನಿನ್ನ ಸಿಕ್ಕಾಕ್ಸಿಲ್ಲ ಪೂರ್ವಿ, ನಿನಗೆ ನ್ಯಾಯ ಸಿಗೋ ಹಂಗ್ ಮಾಡ್ತಿದ್ದೀನಿ. ನಿನ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ, ನೀನಿನ್ನೂ ಚಿಕ್ಕೋಳು, ಸುಮ್ಕೆ ನನ್ ಮಾತ್ ಕೇಳು. ಅಕ್ಕ ಒಂದೇ ಒಂದ್ ನಿಮಿಷ ನನ್ ಮಾತನ್ನ ಕೇಳಿಸ್ಕೊ. ನೀನೇ ಹೇಳಕ್ಕ, ನನಗೂ ಈ ಮನೆಗೂ ಏನ್ ಸಂಬಂಧ? ನನಗೂ ನಂದನವ್ರಿಗೂ ಏನಕ್ಕ ಸಂಬಂಧ? ಈ ಗೇಣುದ ತಾಳಿ ಅವ್ರ ಕೈಯಿಂದ ನನ್ ಕತ್ತಿಗೆ ಬಿದ್ದಿದ ತಕ್ಷಣ ಈ ಮನೆ ನಂದಾಗ್ಬಿಡ್ತಾಯ್ತಾ? ಇಲ್ಲ ನನಗೆ ನಂದನವ್ರ ಮೇಲೆ ಪ್ರೀತಿ ಬಂದ್ಬಿಡ್ತಾಯ್ತಾ? ಎಲ್ಲ ಸಂಬಂಧಕ್ಕೂ ಮೂಲ ಪ್ರೀತಿ ಕಡೆ. ಪ್ರೀತಿ ಇದ್ರೇನೆ ಅಲ್ವಾ ಮದ್ವೆ ಆಗೋಕ್ ಸಾಧ್ಯ, ಆ ಮದ್ವೆ ಉಳಿಯಕ್ ಸಾಧ್ಯ. ಪ್ರೀತಿ ಇದ್ರೇನೆ ಅಲ್ವೇನೆ ಒಂದು ಮನೆ ಅಂತ ಅನ್ನಿಸ್ಕೊಳಕ್ ಸಾಧ್ಯ. ಈಗ ನೀನ್ ಎಲ್ರಿಗೂ ಎಲ್ಲ ವಿಷಯ ಹೇಳಿ ಈ ಮನೆಯಿಂದ ಆಚೆ ಹೊರಟೋದ್ರೆ ನಾನು ನಂದನವರು ಪ್ರೀತಿಯಿಂದ ಜೀವನ ನಡೆಸ್ತೀವಿ ಅಂತ ಅಂದ್ಕೊಂಡಿದ್ಯಾ? ಅಥವಾ ನಂದನವ್ರಿಗೆ ನಿನ್ ಮೇಲಿರೋ ಪ್ರೀತಿ ಸತ್ತೋಗ್ತೈತೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ ಕಣೆ. ಆದ್ರೆ ಪೂರ್ವಿ ಅದೇ ತಾನೇ ನ್ಯಾಯ. ನ್ಯಾಯ ಅಲ್ಲ ಅಕ್ಕ, ಇದು ನಿನಗಾಗಿರೋ ಅನ್ಯಾಯ, ನಂದನವ್ರ ಪ್ರೀತಿಗಾಗಿರೋ ಅನ್ಯಾಯ. ಇದು ನನಗೂ ಅನ್ಯಾಯನೇಯ. ಅದಕ್ಕೆ ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನು ನಂದನವರು ಒಂದಾಗ್ಬೇಕು ಕಣೆ. ಅಕ್ಕ ನಿನ್ ಕೈ ಮುಗ್ದು ಕೇಳ್ಕೋತೀನಿ ಕಣೆ, ದಯವಿಟ್ಟು ಎಲ್ರಿಗೂ ಎಲ್ಲ ವಿಷಯ ಹೇಳ್ಬೇಡ. ನಂದನವ್ರ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಂಡು ಅವ್ರ ಜೊತೆ ಖುಷಿಯಾಗಿ ಜೀವನ ನಡ್ಸೆ. ಪೂರ್ವಿ, ಇದೆಲ್ಲ ಮಾತಾಡಕ್ಕಷ್ಟೇ ಕಣೆ ಚಂದ. ಆದ್ರೆ ಈ ಸಮಾಜ, ಯಾವ ಸಮಾಜ ಅಕ್ಕ? ನಮ್ ಬದುಕನ್ನ ನಾವೇ ಬದುಕ್ಬೇಕು, ನಮ್ ನೋವನ್ನ ನಾವೇ ಅನ್ಭವಿಸ್ಬೇಕು, ನಮ್ ಖುಷಿನ ನಾವೇ ಕಂಡ್ಕೋಬೇಕು. ಈ ಸಮಾಜ ಅದ್ ಯಾವ್ದು ಮಾಡಕ್ಕಿಲ್ಲ ಕಣೆ. ನೋಡು, ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮೊದ್ಲು ನಿನ್ನ ಬಗ್ಗೆ, ನಂದನವ್ರ ಬಗ್ಗೆ ಯೋಚನೆ ಮಾಡು. ಹಾಗೆ ನಿನ್ಗೆಲ್ಲ ಅರ್ಥ ಆಗ್ತೈತೆ. ಇಷ್ಟಕ್ಕೂ ಈ ಸತ್ಯ ಆಚೆ ಬಂದ್ರೆ ಅಲ್ವಾ ಈ ಪ್ರಶ್ನೆ ಬರೋದು. ಇದು ನಮ್ 3 ಜನರಲ್ಲೇ ಮಣ್ಣಾಗೋಗ್ಲಿ, ಯಾಕೆಲ್ರಿಗೂ ಗೊತ್ತಾಗ್ಬೇಕು? ನೋಡಕ್ಕ, ಈ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ಟವಳು ನೀನು, ನಂದನವ್ರ ಜೊತೆ ಬದುಕ್ಬೇಕು ಅಂತ ಕನ್ಸ್ಕೊಂಡವಳು ನೀನು. ಈಗ್ಲೂ ಅಷ್ಟೇ, ನಂದನವರು ಊಟ ಮಾಡಿಲ್ಲ ಅಂತ ನೊಂದ್ಕೊಂಡವಳು ನೀನೇ ಹೊರತು ನಾನಲ್ಲ ಕಣೆ. ನೀನವ್ರನ್ನ ತುಂಬಾ ಪ್ರೀತಿಸ್ತಾ ಇದೀಯಾಕ. ಇದೊಂದು ಪ್ರೀತಿ ಸಾಕು ನೀನವ್ರ ಜೊತೆ ಜೀವನ ನಡೆಸೋದಕ್ಕೆ. ಅದೇ ನಿನ್ನ ಅರ್ಹತೆ. ಇನ್ನು ಮುಂದೆನಾದ್ರೂ ನನ್ನನ್ನ ಅವರನ್ನ ಒಂದು ಮಾಡ್ತೀನಿ ಅನ್ನೋ ಹುಚ್ಚು ಆಲೋಚನೆನ ಬಿಟ್ಟು ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ಬದುಕಕ್ಕ. ಮನೆಯವ್ರಿಗೆಲ್ಲ ಸತ್ಯ ಹೇಳೋ ಧೈರ್ಯ ಮಾಡ್ತಿರೋ ನೀನು ನಂದನವ್ರಿಗೆ ನಿಂದೇನು ತಪ್ಪಿಲ್ಲ ಅನ್ನೋದನ್ನ ಅರ್ಥ ಮಾಡ್ಸಕ್ ನೋಡು.